ಸಿದ್ಧಾರೂಢ ಕಥಾಮೃತದ 50ನೇ ಅಧ್ಯಾಯ. 50ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷಭೂತ ಆದಿಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ದುಃಖಮಯ ಸಂಸಾರ ತ್ಯಾಗದಿ ಸಿದ್ಧ ಪಾದಕ್ಕೆ ಬಂದನು, ಲೆಕ್ಕಿಸದೆ ದೇಹಾಭಿಮಾನವ ಸೇವಿಸಿದ ಸದ್ಗುರುವನು. ಗುರುವ ರಕ್ಷಿಸಲಿಕ್ಕೆ ಹಾವನು ಹಿಡಿದು ಪ್ರಾಣವ ತೊರೆದನು, ಕರುಣೆಯಿಂದಲಿ ಭಕ್ತ ಪಾಲಕ ಯಮನ ಪುರಿಯಿಂ ಕರೆದನು. ಯಮನ ಪುರಿಯಿಂ ಕರೆದನು. ಯಮಃ ಪುರಿಯಿಂ ಕರೆದನು. ಶ್ರೀ ಸಿದ್ಧಾರೂಢ ಸದ್ಗುರುವರನು ಪ್ರಾಣಿಗಳ ಮೇಲೆ ಅತ್ಯಂತ ಕರುಣಾಕರನವರು. ಭಕ್ತನಾದರೂ ತಾನೇ ಎಂಬ ಭಾವದಿಂದ ಅವರನ್ನು ಯಾವಾಗಲೂ ರಕ್ಷಿಸುತ್ತಿರುವನು. ಆತನ ನಾಮವನ್ನು ನಿತ್ಯ ಚಿಂತಿಸುವುದರಿಂದ ಸರ್ವ ಭಯಗಳನ್ನು ಪರಿಹರಿಸುತ್ತಾನೆ. ಹೀಗಿರುತ್ತಾ ಸದ್ಗುರು ನಾಮವನ್ನು ಜಪಿಸುತ್ತಿರುವವನಿಗೆ ಸಂಸಾರ ತಾಪದ್ದೇನು ಮಾತು. ಆತನ ಸೇವೆಯನ್ನು ಅನನ್ಯ ಭಾವದಿಂದ ಮಾಡುವವನ ಚಿತ್ತವು ಶುದ್ಧಿಯನ್ನು ಹೊಂದುತ್ತದೆ. ಆ ಸದ್ಗುರುವಿಗೆ ತನು ಮನದನಗಳನ್ನು ಅರ್ಪಿಸುವವನೇ ನಿಜ ಜ್ಞಾನವನ್ನು ಪಡೆಯುತ್ತಾನೆ. ತನುವನ್ನು ಗುರು ಸೇವೆಗೆ ಹಚ್ಚಬೇಕು. ಗುರು ಸೇವಾ ಮಾಡುವುದರಲ್ಲಿ ಗುರು ಆಜ್ಞೆಯೇ ಪ್ರಮಾಣ ಹೊರತು ಇತರ ಯುಕ್ತಾಯುಕ್ತ ವಿಚಾರವೇನೂ ಮಾಡಬಾರದು, ನೋಡಬಾರದು. ಮುಖದಿಂದ ಸದ್ಗುರುನಾಮ ಉಚ್ಚರಿಸುತ್ತಾ ಹೃದಯದಲ್ಲಿ ಆತನ ಪ್ರೇಮವು ತುಂಬಿದ್ದು ಸಂಸಾರ ಭ್ರಮವೇನೂ ಇಲ್ಲದೆ ನಿಷ್ಕಾಮ ಸೇವೆಯನ್ನು ಮಾಡತಕ್ಕದ್ದು. ನಿಷ್ಕಾಮ ಸೇವೆಯ ಲಕ್ಷಣ ಏನೆಂದರೆ ಫಲಾಪೇಕ್ಷೆಯೂ ಇರಬಾರದು. ಮನಸ್ಸು ಅಣು ಮಾತ್ರವೇನಾದರೂ ಇಚ್ಛಿಸಿತೆಂದರೆ ಆ ಸೇವೆಯು ನಿಷ್ಫಲವಾಗುವುದು. ಲೌಕಿಕ ಶ್ರೇಯಸ್ಸು ಇಚ್ಛಿಸಿ ಸೇವಾ ಮಾಡಿದ್ದಾದರೆ ಅದು ಅಧಮ ಸೇವಾ ಅನಿಸಿಕೊಳ್ಳುತ್ತದೆ. ಮಾನ ಪಡೆಯುವ ದಿಶೆಯಿಂದ ಮಾಡುವ ಸೇವೆ ಮಧ್ಯಮ ತರಹದ್ದಾಗಿರುವುದು. ಸದ್ಗುರುವನ್ನು ತನ್ನ ಸೇವೆಯಿಂದ ಸಂತೋಷಪಡಿಸಬೇಕು. ಆತನು ತುಷ್ಟವಾದರೆ ತನಗೆ ಸುಖವು, ಆತನಿಗೆ ತನ್ನ ಸೇವಾ ಮನಸ್ಸಿಗೆ ಬಾರದಿದ್ದರೆ ದುಃಖ ಪಡಬೇಕು. ಈ ಭಾವದಿಂದ ಯಾವಾತನು ಸೇವಿಸೋನು ಆತನ ಉತ್ತಮ ಸೇವಾ ಅನ್ನತಕ್ಕದ್ದು. ಆದರೆ ಇದಕ್ಕೂ ವಿಶೇಷವಾಗಿ ಉತ್ತಮೋತ್ತಮ ಅನ್ನಿಸತಕ್ಕಂಥ ಸೇವೆಯು ಯಾವುದೆಂದರೆ ನಾನು ಮತ್ತು ನನ್ನದು ಎಂಬುದಲ್ಲ, ಸದ್ಗುರುವಿಗೆ ಅರ್ಪಿಸಿ ಆತನ ದಾಸನಾಗಿರಬೇಕು. ಇಂಥ ಶ್ರೇಷ್ಠ ದಾಸ್ಯತ್ವದ ಲಕ್ಷಣಗಳನ್ನು ಹೇಳುವೆನು, ಶ್ರೋತಾ ಜನರೇ ಕೇಳಿರಿ. ಸದ್ಗುರು ಮುಖದಿಂದ ಹೊರಡುವ ಮಹಾ ವಾಕ್ಯಾರ್ಥವನ್ನು ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡಬೇಕು. ಅನಂತರ ಏಕಾಂತ ಸ್ಥಾನದಲ್ಲಿ ಅದರ ಅಖಂಡ ಮನನವನ್ನು ಮಾಡತಕ್ಕದ್ದು. ಅದು ಹೇಗೆಂದರೆ ಸ್ವರೂಪದಲ್ಲಿ ಅನುಸಂಧಾನ ಹಿಡಿದು ವಾಕ್ಯ ವಿವೇಚನವನ್ನು ಮಾಡಬೇಕು. ಸೇವಾ ಮಾಡುವುದರಲ್ಲಿ ಯೋಗ್ಯವೆಂಬುದನ್ನು ನೋಡದೆ ಸದ್ಗುರುವು ಹೇಳುವ ಮೊದಲೇ ತಾನು ತಿಳಿದು ಮಾಡಬೇಕು. ಇತರರು ಮಾಡತಕ್ಕ ಸೇವೆಯೆಂದು ತಾನು ಸುಮ್ಮನಿರಬಾರದು. ಈ ಪ್ರಕಾರ ಸೇವೆಯನ್ನು ಮಾಡುವಾತನೇ ಜ್ಞಾನಾಧಿಕಾರವನ್ನು ಪಡೆಯುತ್ತಾನೆ. ಆತನೇ ಮುಕ್ತಿಕಾಂತಿಯೇ ಯೋಗ್ಯವರನೆದ್ದು ಆತನಿಗೆ ಬೇಗನೆ ಆಕೆಯು ಮಾಲೆಯನ್ನು ಹಾಕುತ್ತಾಳೆ. ಇಂಥ ಸೇವೆ ಮಾಡುವುದರಲ್ಲಿ ಬಹಳ ಆದರಯುಕ್ತನಾಗಿ ಯಾವಾತನು ಸೇವಿಸಿದನು ಎಂಬುದನ್ನು ಸವಿಸ್ತಾರವಾಗಿ ಹೇಳಬೇಕೆಂದು ಚತುರ್ನಾದ ಶ್ರೋತಾ ಜನರು ಇಲ್ಲಿ ವಿಚಾರಿಸುತ್ತಾರೆ. ಅದನ್ನೇ ಹೇಳುವೆನು ಕೇಳಿರಿ. ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ಸ್ಥಿರವಾಗಿರುತ್ತಿರುವಾಗ ನಿತ್ಯದಲ್ಲಿಯೂ ಅವರ ಸನ್ನಿಧಿಗೆ ಚನ್ನಮಲ್ಲಪ್ಪನೆಂಬ ಸದ್ಗುಣಿಯಾದ ಭಕ್ತನು ಬರುತ್ತಿದ್ದನು. ಸದ್ಗುರು ಪಾದಗಳಲ್ಲಿ ಆತನ ಭಕ್ತಿಯು ನೆಲೆಗೊಂಡು ಗೃಹಕೃತ್ಯದ ಚಿಂತೆಯೆಲ್ಲ ಬಿಟ್ಟನು. ನಿತ್ಯ ಕಾಲದಲ್ಲಿಯೂ ಸದ್ಗುರು ಸಮೀಪದಲ್ಲಿ ಆತನು ಇದ್ದು ಸಿದ್ಧರು ಹೇಳಿದ ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ಅವರಿಗೆ ಕೇಳಬೇಕು. ಇಲ್ಲವೆಂದರೆ ಸೇವಾ ಸಿಗುವ ದಾರಿ ನೋಡುತ್ತಾ ಸುಮ್ಮನೆ ಕೂಡಿರಬೇಕು. ಈ ಪ್ರಕಾರ ಇರುತ್ತಿದ್ದನು. ರಾತ್ರಿ ಕಾಲದಲ್ಲಿ ಊರೊಳಗೆ ನೆರೆಯವರಲ್ಲಿ ಹೋಗಿ ನೇಯುತ್ತಿದ್ದ. ಹೊಟ್ಟೆ ಸಲುವಾಗಿ ಸಿಕ್ಕುವಷ್ಟರ ಮೇಲೆ
ತಾನು ಹೆಂಡತಿ ಕೂಡ ಜೀವನ ನಡೆಸುತ್ತಿದ್ದನು. ಒಂದಾನೊಂದು ದಿವಸ ಮಠದಿಂದ ಮನೆಗೆ ಬಂದ ಕೂಡಲೇ ಆತನನ್ನು ಕುರಿತು ಹೆಂಡತಿಯು ಸಿಟ್ಟಿನಿಂದ ಅನ್ನುತ್ತಾಳೆ, ನೀನು ಸಿದ್ಧರ ಕಡೆಗೆ ಹೋಗಿ ಕುಳಿತರೆ ಮನೆಯ ಚಿಂತೆ ಯಾರು ಮಾಡಬೇಕು? ಮನೆಯಲ್ಲಿ ನಿಶ್ಚಿಂತವಾಗಿ ಊಟ ಸಿಗುತ್ತದೆಂದು ನೀನು ಇಲ್ಲಿಗೆ ಬರುತ್ತಿ. ಹೊಟ್ಟೆಗಾಗಿ ಮಾತ್ರ ಕೆಲಸ ಮಾಡಿಕೊಂಡಿರಲಿಕ್ಕೆ ನಿನಗೆ ನಾಚಿಕೆ ಇಲ್ಲ? ಹಗಲು ಹೊತ್ತಿನಲ್ಲಿ ಏನಾದರೂ ಕೆಲಸ ಮಾಡಿದ್ದಾದರೆ ನನಗೆ ಚಲೋ ಸೀರೆಗಳಾದರೂ ಸಿಕ್ಕವು. ಕುತ್ತಿಗೆಗೆ ಎರಡನೆಯವರಿಗೆ ಇರುವಂತೆ ಒಂದು ಬಂಗಾರದ ಸಾರಿಗೆ ಇಲ್ಲ. ಬೇರೆ ಹೆಂಗಸರು ಇಟ್ಟುಕೊಳ್ಳುವ ನಮೂನೆಯ ಸುಂದರವಾದ ಬಾಗಿನಗಳು ನನಗಿಲ್ಲ. ನಿನ್ನಂಥ ದರಿದ್ರನು ನನಗೆ ಗಂಟು ಬಿದ್ದ ಮೇಲೆ ಅದನ್ನು ನಾನು ಹೇಗೆ ಪಡೆಯನು? ಈ ಜನ್ಮದಲ್ಲಿ ನಿನ್ನ ಸಂಗತಿ ಸಾಕು. ಇನ್ನು ಮುಂದೆ ಇಂಥ ದುಷ್ಕಗತಿ ನನಗೆ ಬೇಡ. ನಾನು ಎರಡನೆಯವನ ಕೈ ಹಿಡಿದಿದ್ದರೆ ಒಳ್ಳೆಯ ಸ್ಥಿತಿಯನ್ನು ಕಾಣುತ್ತಿದ್ದೆ. ಈ ಮಾತುಗಳನ್ನು ಕೇಳಿ ಅವಳನ್ನು ಕುರಿತು ಚನ್ನಮಲ್ಲಪ್ಪನು, ನಾನು ನಿನಗೆ ಕಟ್ಟಿ ಹಾಕಲಿಲ್ಲ ಎಂದು ಅಂದದ್ದಕ್ಕೆ ಹೆಂಡತಿಯು, ಹಾಗಾದರೆ ನೀನು ಇಂಥ ಭಿಕಾರಿ ಇದ್ದು ಯಾಕೆ ಲಗ್ನ ಮಾಡಿಕೊಂಡಿ? ಯಾವ ಸಂತಾಪದಿಂದ ಉತ್ತರ ಕೊಟ್ಟಳು. ಇದನ್ನು ಕೇಳಿ ಚನ್ನಮಲ್ಲಪ್ಪನು, ನಾನು ಭಿಕಾರಿ ಇದ್ದೇನೆಂದು ಈಗಲಾದರೂ ನಿನಗೆ ತಿಳಿಯುತ್ತಲ್ಲ. ಹಾಗಾದರೆ ನೀನು ಸುಖದಿಂದ ಶ್ರೀಮಂತರ ಮನೆಗೆ ಹೋಗಿರು. ನಾನು ಭಿಕಾರಿಯಾಗಿ ನಿನ್ನ ವಚನವನ್ನೇ ಸತ್ಯ ಮಾಡುವೆನು ಎಂದು ನುಡಿದು ತನ್ನ ಮೈಮೇಲಿನ ವಸ್ತ್ರಗಳನ್ನೆಲ್ಲ ಕಳೆದು ಒಂದು ಕೌಪಿನ ಮಾತ್ರ ಧಾರಣ ಮಾಡಿ ಜೋಳಿಗೆ ತೆಗೆದುಕೊಂಡು ಹೊರಟನು. ಮನೆಗೆ ಹೋಗಿ ದ್ವಾರದಲ್ಲಿ ನಿಂತು ಶ್ರೀ ಸಿದ್ಧಾರೂಢ ನಾಮದಿಂದ ಕೂಗಿ ಭಿಕ್ಷೆ ಸಿಕ್ಕಿದ ಮೇಲೆ ಹೋಗುವನು. ಜೋಳಿಗೆ ತುಂಬ ಭಿಕ್ಷೆ ತೆಗೆದುಕೊಂಡು ಸಿದ್ಧಾಶ್ರಮಕ್ಕೆ ಹೋಗಿ ಸಿದ್ಧಾರೂಢನ ಮುಂದೆ ಕೈ ಜೋಡಿಸಿ ನಿಂತುಕೊಂಡನು. ಆತನನ್ನು ನೋಡಿ ಸದ್ಗುರುಗಳು, ಇದೇನು ಮಾಡಿದಿ ಎಂದು ಕೇಳಿದ್ದಕ್ಕೆ ಚನ್ನಮಲ್ಲಪ್ಪನು ಸರ್ವವೃತ್ತಾಂತವನ್ನು ನಿವೇದಿಸಿ, ಹೆಂಡತಿಯು ನನಗೆ ವೈರಾಗ್ಯವನ್ನು ಬೋಧಿಸಿದಳು. ಆಕೆಯ ತೀಕ್ಷ್ಣವಾದ ವಚನಗಳಿಂದ ನನ್ನ ಹೃದಯವು ಭೇದಿಸಲ್ಪಟ್ಟು ಸಂಸಾರದಿಂದ ನನ್ನ ಮನಸ್ಸು ತಿರುಗಿ ನಿನ್ನ ಪಾದಗಳಲ್ಲಿ ದೃಢವಾಗಿ ಹಿಡಿದಿರುವೆನು ಎಂದು ಹೇಳಿದನು. ದಯಾಳುವಾದ ಸದ್ಗುರುಗಳು ಆತನನ್ನು ಸ್ವೀಕರಿಸಿದಾಗ ಆ ಚನ್ನಮಲ್ಲಪ್ಪನಿಗೆ ಬಹಳ ಆನಂದವಾಯಿತು. ಅಂದಿನಿಂದ ಚನ್ನಮಲ್ಲಪ್ಪನು ಸದ್ಗುರುವಿನ ಕೂಡಮಠದಲ್ಲೇ ಇರುವಂತನಾದನು. ನಿತ್ಯದಲ್ಲಿಯೂ ಊರೊಳಗೆ ಹೋಗಿ ಭಕ್ತಿ ಬೇಡಿಕೊಂಡು ತಂದ ಅನ್ನವನ್ನು ಸಿದ್ಧರ ಮುಂದಿಟ್ಟು ಅವರ ಕೊಟ್ಟಷ್ಟನ್ನು ಮಾತ್ರ ತಾನು ತೆಗೆದುಕೊಳ್ಳುವನು. ಚನ್ನಮಲ್ಲಪ್ಪನು ಮನಸ್ಸಿನಲ್ಲಿ ಹೀಗೆ ಚಿಂತಿಸುವನಾದನು, ಗುರುಸೇವೆಗೋಸ್ಕರ ನಾನು ಇಲ್ಲಿ ಇರುತ್ತಿರುವೆನು. ಆದ್ದರಿಂದ ಗುರುಸೇವೆಯೇ ಎರಡು ನನ್ನ ಜೀವಿತವು ಈ ಲೋಕದಲ್ಲಿ ವ್ಯರ್ಥವಾಗಿರುವುದು. ಗುರುಸೇವೆಯೊಳಗೆ ಎಲ್ಲ ಸುಖವಿರುತ್ತದೆ, ಆದರೆ ಅನುಭವವನ್ನು ನಾನು ಪ್ರತ್ಯಕ್ಷ ಪಡೆದುಕೊಳ್ಳುವೆನು. ಈಗ ನಾನು ಗುರುಗೃಹದಲ್ಲಿ ಬಂದು ಬಿದ್ದಿರುವಾಗ ಇನ್ನು ಮುಂದೆ ಈ ದಿವ್ಯ ಚರಣಗಳನ್ನು ಎಂದೂ ಬಿಡಲಾರೆ. ಈ ಪ್ರಕಾರ ಸದ್ಭಾವದಿಂದ ಮನಸ್ಸಿನಲ್ಲಿ ಚಿಂತಿಸಿ ಪ್ರತಿದಿನ ಗುರುಗಳು ಹೇಳುವ ಮೊದಲು ತಾನು ಎದ್ದು ಅವರ ಶಯನಗೃಹದ ದ್ವಾರದಲ್ಲಿ ಅವರು ಎದ್ದವರೆಗೆ ಬರುವ ದಾರಿ ನೋಡುತ್ತಾ ಕೂಡುವನು. ಒಂದು ಪಾತ್ರೆಯಲ್ಲಿ ಬಿಸಿ ನೀರು ತೆಗೆದುಕೊಂಡು ಧ್ಯಾನಶೀಲನಾಗಿ ಕುಳಿತಿರುವಾಗ ಸದ್ಗುರುಗಳಿಗೆ ಎಚ್ಚರವಾದ ಕೂಡಲೇ ಅವರ ಸಮೀಪ ಹೋಗಿ ಹಸ್ತ ಹಿಡಿದು ಎಬ್ಬಿಸಿ ಮೈ ಮೇಲೆ ಶಾಲು ಒದಿಸಿ ಹೊರಗೆ ಕರೆದುಕೊಂಡು ಬರುವನು. ಅವನು ಶೌಚಕ್ಕೆ ಹೋಗುವಾಗ ತಂಬಿಗೆ ತೆಗೆದುಕೊಂಡು ಹಿಂದಿನಿಂದ ಹೋಗುವನು. ಶೌಚಮನವಾದ ಮೇಲೆ ಸದ್ಗುರುವರನ್ನು ಮುಖ ಪ್ರಕ್ಷಾಳನ ಮಾಡುವಾಗ ಅವರು ಉಳಿದ ನೀರನ್ನು ಒಂದು ಪಾತ್ರೆಯೊಳಗೆ ಹಿಡಿದು ತೀರ್ಥಭಾವದಿಂದ ಅದನ್ನು ಕುಡಿಯುವನು. ಸದ್ಗುರುಗಳು ಮಲಗಲಿಕ್ಕೆ ಹೋಗುವಾಗ ಅತ್ಯಾತರದಿಂದ ಅವರ ಹಾಸಿಗೆ ಹಾಸಿ ಅವರು ಮಲಗಿಕೊಂಡಿರುವಾಗ ಸಾಕೆನ್ನುವರೆಗೆ ಅವರ ಪಾದ ಸೇವೆಯನ್ನು ಮಾಡುತ್ತಾ ಇರುವನು. ಶಯನಗೃಹದ ದ್ವಾರದಲ್ಲಿ ಹೊರಗೆ ತಾನು ಮಲಗಿಕೊಂಡಿದ್ದು ಒಳಗಿನಿಂದ ಚಕಾರ ಶಬ್ದ ಕೇಳಿದಾಕ್ಷಣ ಎದ್ದು ಒಳಗೆ ಬರುವನು. ಚನ್ನಮಲ್ಲಪ್ಪನು ಈ ಪ್ರಕಾರ ಬಹು ಪ್ರೇಮದಿಂದ ಸೇವಾ ಮಾಡುತ್ತಿದ್ದರು. ಆತನ ಹೃದಯಕ್ಕೆ ತೃಪ್ತಿಯಾಗದೆ ಹೆಚ್ಚಿನ ಸೇವಾ ದಿಶೆಯಿಂದ ಆತನು ಯಾವಾಗಲೂ ಆತರ ಪಡುತ್ತಿದ್ದನು. ಒಂದು ದಿನ ರಾತ್ರಿ ಕಾಲದಲ್ಲಿ ಈ ಪ್ರಕಾರ ಮಲಗಿಕೊಂಡಿರುವಾಗ ಕಿಂಚಿತ್ ಶಬ್ದವು ಕಿವಿಯೊಳಗೆ ಬಿದ್ದ ಕೂಡಲೇ ಎದ್ದು ನೋಡಲು ಒಂದು ಮಹಾ ಸರ್ಪವನ್ನು ಕಂಡನು. ಆ ಸರ್ಪವು ಸದ್ಗುರುಗಳ ಶಯನಗೃಹದೊಳಗೆ ಹೋಗುತ್ತಿತ್ತು. ಆಗ ಸದ್ಗುರುಗಳಾದರೂ ಸ್ವಸ್ಥ ಮಲಗಿಕೊಂಡಿದ್ದರು. ಈ ಹಾವನ್ನು ಕಂಡ ಕೂಡಲೇ ಚನ್ನಮಲ್ಲಪ್ಪನು ತನ್ನ ದೇಹ ಭಾವವನ್ನು ಮರೆತು ಸದ್ಗುರುಗಳನ್ನು ರಕ್ಷಿಸಬೇಕೆಂದು ಅದರ ಜವಾಲವನ್ನು ಹಿಡಿದು ಜಗ್ಗಿ ಹೊರಗೆ ತೆಗೆದನು. ಆಗ ಆ ಸರ್ಪವು ಅತ್ಯಂತ ಕ್ರೋಧಯುಕ್ತವಾಗಿ ಎಡೆಯನ್ನು ಎತ್ತಿ ಅವನ ಕೈಗೆ ಕಡಿಯಿತು. ಚನ್ನಮಲ್ಲಪ್ಪನು ಅದರ ಕಡಿತಕ್ಕೆ ಲಕ್ಷಿಸದೆ ಅದನ್ನು ತಕ್ಕೊಂಡು ದೂರ ಹೋದನು. ಸಪ್ಪಳವಾದರೆ ಸದ್ಗುರುಗಳು ಎಚ್ಚರವಾದರು ಎಂಬ ಭಯದಿಂದ ಆ ದೊಡ್ಡದಾದ ನಾಗರಹಾವನ್ನು ದೂರವೈದು ಅದು ಮತ್ಯಾರಿಗಾದರೂ ಕಡಿದೀತೆಂದು ಅದನ್ನು ಕೊಂದು ಬಿಟ್ಟನು. ಹಾಗೆಯೇ ತಿರುಗಿ ಬಂದು ಸರ್ಪ ದಂಶದ ಗೊಡವೆಯಿಲ್ಲದೆ ಮಲಗಿಕೊಂಡನು. ಆದರೆ ಆ ಹಾವಿನ ವಿಷವೇರಿ ಆತನು ಪ್ರಜ್ಞಾಹೀನನಾದನು. ಆಗ ಅಕಸ್ಮಾತಾಗಿ ಸದ್ಗುರು ಎಚ್ಚೆತ್ತು ನೋಡುವಾಗ ಚನ್ನಮಲ್ಲಪ್ಪನು ಸ್ವಸ್ಥ ಬಿದ್ದಿರುವುದನ್ನು ಆತನನ್ನು ಕರೆದಾಗ್ಯೂ ಹೇಳದಿರುವುದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಆಗ ಅವರು ವಿಚಾರ ಮಾಡುತ್ತಾರೆ, ನಾನು ನಿತ್ಯ ಹೇಳುವಾಗ ಇವನಾದರೂ ಜಾಗೃತನಾಗುತ್ತಿದ್ದನು, ಇವತ್ತು ಈತನ ಆಚರಣೆ ವಿರುದ್ಧವಾಗಿ ಆಕೆ ಕಾಣಿಸುವುದು ಎಂದು ಚಿಂತಿಸಿ ಬೇಗನೆ ಹೊರಗೆ ಬಂದು ಚನ್ನಮಲ್ಲಪ್ಪನನ್ನು ಹಿಡಿದು ಅಲ್ಲಾಡಿಸಿ ಎಬ್ಬಿಸಲಿಕ್ಕೆ ನೋಡಿದರು. ಎಷ್ಟು ಪ್ರಯತ್ನ ಮಾಡಿದರೂ ಆತನು ಹೇಳದಿರುವುದನ್ನು ನೋಡಿ ದಿವ್ಯ ದೃಷ್ಟಿಯಿಂದ ವೀಕ್ಷಿಸಿ ಸರ್ಪದಂಶದವಾದ ಪೂರ್ಣ ವೃತ್ತಾಂತವನ್ನು ತಿಳಿದುಕೊಂಡು ಆಗ ದಯಾಳುವಾದ ಸದ್ಗುರುನಾಥನು ತನ್ನ ಕಂಟಕವನ್ನು ಇವತ್ತು ಇವನು ನಿವಾರಿಸಿದನು. ದೇಹ ಬುದ್ಧಿಯ ಬೀಜವನ್ನು ಸುಟ್ಟುಬಿಟ್ಟು ಈತನು ಜನ್ಮದ ಸಾರ್ಥಕವನ್ನು ಮಾಡಿಕೊಂಡನು. ಈತನನ್ನು ಈಗ ಸಹಾಯಗೊಟ್ಟದೆ ಭಕ್ತ ರಕ್ಷಕನೆಂದು ಬಿರುದು ವ್ಯರ್ಥವಾಗುವುದು ಎಂದು ಚಿಂತಿಸುತ್ತಾ ಸದ್ಗುರುರಾಯರು ಏನು ಮಾಡಿದರೆಂದರೆ ಶಿವಾಯ ನಮಃ ಎಂದು ಉಚ್ಚರಿಸಿ ತಮ್ಮ ಅಮೃತ ಹಸ್ತದಿಂದ
ದಂಶಸ್ಥಾನಕ್ಕೆ ಸ್ಪರ್ಶಿಸಿದರು. ತತ್ಕ್ಷಣವೇ ಚನ್ನಮಲ್ಲಪ್ಪನು ಚೇತರಿಸಿ ಎದ್ದು ಸದ್ಗುರುಗಳನ್ನು ಕಂಡು, ಎಂಥ ಗಾಢ ನಿದ್ರೆ ನನಗೆ ಹತ್ತಿತ್ತು ಸದ್ಗುರುವೇ, ನಾನು ಒಂದು ಅಪೂರ್ವ ಸ್ವಪ್ನವನ್ನು ಕಂಡೆನು, ಹೇಳುತ್ತೇನೆ ಕೇಳಿರಿ. ಯಮದೂತರು ಬಂದು ನನ್ನನ್ನು ಯಮನ ಮುಂದೆ ಒಯ್ದು ನಿಂದಿರಿಸಿದರು. ಅಷ್ಟರೊಳಗೆ ನಿಮ್ಮಂಥ ಒಬ್ಬ ಸಾಧು ಅಲ್ಲಿಗೆ ಬಂದು ಯಮನಿಗೆ, ಈತನನ್ನು ಈಗಲೇ ಬಿಟ್ಟುಬಿಡು ಎಂದು ಹೇಳಿದರು. ಕೂಡಲೇ ಯಮನು ಆ ಸಾಧುವನ್ನು ಪೂಜಿಸಿ, ನಿಮ್ಮ ಆಜ್ಞೆ ನನಗೆ ಮಾನ್ಯವು ಎಂದು ಮಾತಿಗೆ ಆಜ್ಞಾಪಿಸಿದನು. ಈ ದೂತರು ತತ್ಕಾಲವೇ ನನ್ನನ್ನು ಇಲ್ಲಿಗೆ ತಂದುಬಿಟ್ಟರು ಎಂದು ಸ್ವಪ್ನ ವೃತ್ತಾಂತವನ್ನು ಹೇಳಿದು ಕೇಳಿ ಸದ್ಗುರುಗಳು ನಗು ಮುಖದಿಂದ, ನೀನು ಸರ್ಪವನ್ನು ಕೈಯಿಂದ ಹಿಡಿದು ಯಾಕೆ ಇಲ್ಲಿಂದ ತೆಗೆದುಕೊಂಡು ಹೋದಿ ಎಂದು ಹೇಳಿದರು. ಅದಕ್ಕಾಕೆ ನೀವು ಸರ್ವಜ್ಞನೇ ಇರುವಾಗ ನಾನೇನು ನಿನ್ನನ್ನು ಕುರಿತು ಹೇಳಲಿ ಎಂದು ಉತ್ತರ ಕೊಟ್ಟು ಗುರುಚರಣಗಳನ್ನು ಹಿಡಿಯುವಂತನಾದನು. ಆಗ ಚನ್ನಮಲ್ಲಪ್ಪನು ಅತ್ಯಂತ ಪ್ರೇಮದಿಂದ, ಈ ಶರೀರವು ನಿನ್ನದಿದ್ದು ನೀನೇ ರಕ್ಷಿಸಿ ಸೇವೆಗೋಸ್ಕರ ಇಟ್ಟುಕೊಂಡಿರುತ್ತಿ, ನನ್ನದೇನು ಹೋಗಿಯೋ ಇಲ್ಲ, ಹೀಗಿರುತ್ತಾ ಸುಖ ದುಃಖಗಳು ನನಗೆಲ್ಲಿ ತಟ್ಟುವು ಎಂದು ಅಂದದ್ದು ಕೇಳಿ ಆ ಸಿದ್ಧ ದಯಾಗನನು ಬಹಳ ಸಂತೋಷಪಟ್ಟನು. ಒಂದಾನೊಂದು ಕಾಲದಲ್ಲಿ ಸದ್ಗುರುಗಳು ಜ್ವರ ಬಂದು ಶಯ್ಯೆಯ ಮೇಲೆ ಮಲಗಿಕೊಂಡಿದ್ದರು. ಆ ಸಮಯದಲ್ಲಿ ಅವರ ಪಾದಗಳ ಕಡೆಗೆ ಕುಳಿತಿರುವನು. ಸದ್ಗುರುಗಳಿಗೆ ಕೆಮ್ಮು ಬಂತೆಂದರೆ ಇವರು ಏನು ಮಾಡುವರೆಂದರು. ಅವರ ಶ್ರೇಷ್ಠವನ್ನು ಉಗುಳುವಾಗ ತಾನು ಬಾಯಿ ತೆರೆದು ಅದನ್ನು ತಕ್ಕೊಂಡು ಇದು ಅಮೃತ ಸಮಾನವೆಂದು ತಿಳಿದು ಮುನುಗಿಬಿಡುವನು. ಇದರಿಂದ ಚಿತ್ತಕ್ಕೆ ಅತ್ಯಂತ ನಿರ್ಮಲತೆಯು ಪ್ರಾಪ್ತಿಯಾಗುವುದು. ಅಲ್ಲಿ ಇಡೀ ರಾತ್ರಿ ಕುಳಿತಿರುವಾಗ ಬಹು ಪ್ರೇಮದಿಂದ ಸದ್ಗುರುನಾಥನನ್ನು ಚಿಂತಿಸುತ್ತಾ ಪ್ರೇಮವು ಅನಿವಾರ್ಯವಾಗಿ ನೇತ್ರಗಳಿಂದ ಅಶ್ರುಪಾತವಾಗುತ್ತಿತ್ತು. ಆಗ ಗುರುಸೇವೆ ಹೇಗೆ ಮಾಡಬೇಕಂತ ಮನಸ್ಸಿನಲ್ಲಿ ವಿಚಾರಿಸುತ್ತಾ ನಾನು ಸದ್ಗುರುಪಾದಗಳಿಗೆ ಪಾದರಕ್ಷೆಯಾಗುವೆನು. ಹೀಗಾದರೆ ನಿರಂತರ ಆತನ ಚರಣಗಳಲ್ಲಿ ಇರಲಿಕ್ಕೆ ಶಕ್ಯವಾಗುವುದು. ಆತನ ಹಾಸಿಗೆಯಾದೆಂದರೆ ಸದ್ಗುರುವು ನನ್ನ ಮೇಲೆ ಮಲಗಿರುವಾಗ ಆತನ ದೇಹದ ಸುಖ ಸ್ಪರ್ಶವನ್ನು ನಾನು ನಿತ್ಯ ಭೋಗಿಸುತ್ತಿರುವೆನು. ನಾನು ಆತನು ಹೊತ್ತುಕೊಳ್ಳುವ ಶಾಲು ಅದೇನೆಂದರೆ ನನ್ನನ್ನು ಹೊತ್ತುಕೊಂಡಿರುವಾಗ ಆತನ ಶರೀರದ ಸುವಾಸನೆಯನ್ನು ನಿತ್ಯ ಆಘ್ರಾಣಿಸುತ್ತಾ ಸುಖದಿಂದಿರುವೆನು. ಗುರುಗಳಿಗೆ ಏನೇನು ವಸ್ತುಗಳು ಬೇಕಾಗಿರುವವೋ ಅದೆಲ್ಲವೂ ನಾನೇ ಆಗಿದ್ದರೆ ನನ್ನ ಕಾಮನೆಗಳು ಸಿದ್ಧಿಸುವವು. ಅದು ಹೇಗೆಂದರೆ ಸದ್ಗುರು ಪ್ರೀತಿಯನ್ನು ನಾನು ಸಂಪಾದಿಸಿರುವೆನು. ಆತನ ದಿಶೆಯಿಂದ ಈ ದೇಹವನ್ನು ಸವಿಸುವನು ಮತ್ತು ಇದರ ಸಲುವಾಗಿ ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳುವೆನು. ಆತನಿಗೋಸ್ಕರ ನಾನು ಪುಷ್ಪಲತೆಯಾಗಿ ನಿತ್ಯ ಆತನನ್ನು ಪುಷ್ಪಗಳಿಂದ ಪೂಜಿಸುವೆನು. ಈ ಪ್ರಕಾರ ಸೇವಾ ನನಗೆ ಯಾವಾಗ ದೊರಕಿಯಿತು ಎಂದು ಚನ್ನಮಲ್ಲಪ್ಪನು ಮನಸ್ಸಿನಲ್ಲಿ ಆತುರ ಪಡುತ್ತಾ ಕುಳಿತಿರುವಾಗ ಸದ್ಗುರು ದಯಾಳನು ಮೂತ್ರ ವಿಸರ್ಜನೆಗೆ ಎದ್ದನು. ಇದನ್ನು ನೋಡಿ ಚನ್ನಮಲ್ಲಪ್ಪನು, ಸದ್ಗುರುವೇ, ನಿನಗೆ ಹೊರಗೆ ಹೋಗಲಿಕ್ಕೆ ಶಕ್ತಿ ಇಲ್ಲ, ಇಲ್ಲಿ ಕೂಡ್ರು, ಪಾತ್ರೆ ಇಡುವೆನು ಎಂದು ಹೇಳಿ, ಏನು ಮಾಡಿದರೆಂದರೆ ಪಾತ್ರೆ ಇಟ್ಟಿದ್ದೇನೆ ಎಂದು ನುಡಿದು ತಾನು ಮುಖ ಪಸರಿಸಿ ಮೂತ್ರವನ್ನೆಲ್ಲ ತನ್ನ ಮುಖದೊಳಗೆ ತೆಗೆದುಕೊಂಡು ಘಟಘಟನೆ ಕುಡಿದುಬಿಟ್ಟನು. ಚನ್ನಮಲ್ಲಪ್ಪನು ಶಿಷ್ಯನು ಧನ್ಯನು, ಇದಕ್ಕೂ ಹೆಚ್ಚಿನ ಗುರುಸೇವೆಯೂ ಇಲ್ಲವು. ವೇದಶಾಸ್ತ್ರ ಪುರಾಣಿತ ಇತಿಹಾಸಗಳನ್ನೆಲ್ಲ ಹುಡುಕಿದರು, ಇಂಥ ಗುರುಸೇವೆ ಮಾಡುವವನನ್ನು ಕಾಣಲಾರೆವು. ದೇವಾದಿದೇವನಾದ ಈ ಸದ್ಗುರುರಾಯನನ್ನು ಚನ್ನಮಲ್ಲಪ್ಪನು ದೇಹಾಭಿಮಾನವನ್ನು ಪೂರಾ ಬಿಟ್ಟು ತನಗನ್ನವಾಗಿ ಮಾಡಿಕೊಂಡನು. ಇಷ್ಟಾದ ಮೇಲೆ ಆತನಿಗೆ ತ್ವಯಮೇವ ಆತ್ಮಜ್ಞಾನವು ಗುರುಕೃಪೆಯಿಂದ ಪ್ರಕಾಶಿಸುವಂಥದ್ದಾಯಿತು. ಇಲ್ಲಿ ಗುರುಸೇವೆಯ ಸೀಮಾ ಹತ್ತಿತು. ಸದ್ಗುರುವು ಆತ್ಮರಾಮನೇ ಅವತರಿಸಿದ್ದು ಆತನನ್ನು ಈ ಪ್ರಕಾರ ಭಜಿಸಿ ಚನ್ನಮಲ್ಲಪ್ಪನು ಮಂಗಳಧಾಮವನ್ನು ಹೊಂದಿದನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 50ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸ.